अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। तस्मै श्री गुरवे नमः। ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಶ್ರೀ ಚರಣಾರವಿಂದಗಳನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಕ್ಷೇತ್ರಾಧಿದೇವತೆಯಾದ ಜಗನ್ಮಾತೆಯ ಶ್ರೀಚರಣಗಳಲ್ಲಿ ನತಮಸ್ತಕನಾಗಿ ದೇವಿಯ ಸನ್ನಿಧಾನದಲ್ಲಿ ಪ್ರತಿ ಶುಕ್ರವಾರ ನಿಮಿತ್ತ ಮಾಡಿಕೊಂಡು ನಿರಂತರವಾಗಿ ನಡೆದುಕೊಂಡು ಬಂದಿರುವಂಥ ಇಂದಿನ ಈ ಸತ್ಸಂಗ ಸಂಜೀವಿನಿ ಕೂಟದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶರಣ ಶರಣೀಯರ ಶುದ್ಧಾಂತಕರಣಕ್ಕೆ ಸಾಕ್ಷಿಯಾಗಿ ಬೆಳಗುತ್ತಿರುವ ಆ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮನಿಗೆ ನನ್ನ ಅನಂತ ಶರಣು ಶರಣಾರ್ಥಿಗಳು. ಶಿವಸ್ವರೂಪಿಗಳೇ, ಹಿಂದಿನ ಶುಕ್ರವಾರ ಗುರುವಿನ ಬಗ್ಗೆ ತಿಳ್ಕೊಂಡಿದ್ದೇವೆ. ಗುರು ಎಂಥವ್ರು ಇರಬೇಕು ಅಂತ ಕೇಳಿದ್ರೆ ಜ್ಞಾನಿ ಇರಬೇಕು. ಗುರು ಅನ್ನುವ ಶಬ್ದ ಭಾಳ ದೊಡ್ಡದಿದ್ದು ಗುರುವಿಗೆ ಈ ಎಂಥ ಜಾತಿ, ಯಾವ ಜಾತಿ ಇರಬೇಕು, ಯಾವ ವೇಷ, ಯಾವ ಭಾಷೆ ಅನ್ನುವಂಥ ನಿಯಮ ಇಲ್ಲ. ಗುರುವಿಗೆ ಜ್ಞಾನ ಇರಬೇಕು, ಜ್ಞಾನ ಇದ್ದವನಿಗೆ ಗುರು ಅನ್ನಬೇಕು ಅನ್ನುವಂಥ ವಿಚಾರವನ್ನು ಕೇಳ್ಕೊಂಡು ಬಂದಿದ್ದೇವೆ. ಅಂಥ ಗುರುನಾಥ ನಮಗೆ ಕೊಡ್ತಕ್ಕಂಥ ಜ್ಞಾನ ಏನು ಮಾಡ್ತದೆ, ಗುರುವಿನ ಜ್ಞಾನದಿಂದ ನಮಗೇನು ಲಾಭ ಆಗ್ತದೆ ಅಂತ ಕೇಳಿದ್ರೆ ನಮ್ಮ ಜನನ ಮರಣ ರೂಪಿ ಭವಬಂಧನವನ್ನು ಕಡಿದಾಗ್ತದೆ. ಜ್ಞಾನ ಅನ್ನುವಂಥದ್ದು ಒಂದು ಅಗ್ನಿ ಸದೃಶ್ಯದ, ಅದು ನಮ್ಮ ಕರ್ಮದ ಬಂಧನವನ್ನು ಸುಟ್ಟಾಗ್ತದೆ. ನಮಗೆ ಜನನ ಮರಣ ರೂಪ ಭವಬಂಧನ ಯಾಕೆ ಬೆನ್ನತ್ತಿದೆ ಅಂತ ಕೇಳಿದ್ರೆ ನಾವು ಕರ್ಮಗಳನ್ನು ಆಚರಿಸ್ಕೋತ ಬಂದಿದ್ದೀವಿ. ಕರ್ಮದಿಂದ ನಮಗೆ ಬಂಧನ ಬಂದವು. ಕರ್ಮ ಅಂದ್ರೆ ಏನು? ಕರ್ಮ ಅಂದರೆ ಕೆಲಸ. ನಮಗೆ ಹುಟ್ಟು ಸಾವು, ಪುನಃ ಹುಟ್ಟೋದು, ಪುನಃ ಸಾಯೋದು, ಈ ಸಂಸಾರದಾಗ ಇರೋಸ್ತನಕ ಅನೇಕ ದುಃಖಗಳು ಅನುಭವಿಸೋದು, ಕೊನೆಗೊಂದಿನ ಸಾಯೋದು, ಸತ್ತ ಮೇಲೆ ಮತ್ತೆ ಹುಟ್ಟೋದು, ಹುಟ್ಟಿ ಮತ್ತೆ ಅನುಭವಿಸೋದು, ಇದೇ ನಿರಂತರವಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಅಂತ ಜ್ಞಾನಿಗಳು ಹೇಳ್ಕೊಂಡು ಬಂದ ಹಾಗೆ ಇಲ್ಲಿ ಪುನಃ ಹುಟ್ಟೋದು, ಪುನಃ ಸಾಯುವಂಥ ಈ ಭವಚಕ್ರ ನಮಗೆ ಏನು ಬಂಧನ ಮಾಡಿ ಇಟ್ಟದ, ಕಟ್ಟಕ್ಕೆ ಇಟ್ಟದ. ಇದು ಕಾರಣ ಏನು ಅಂತ ಕೇಳಿದ್ರೆ ನಾವು ಮಾಡಿದಂಥ ಪುಣ್ಯ ಹಾಗೂ ಪಾಪರೂಪ ಕರ್ಮಗಳು. ನಮಗೆ ಪುಣ್ಯನೂ ಬಂಧನೆ ಅದ, ಪಾಪನೂ ಬಂಧನೆ ಅದ. ಪುಣ್ಯ ಮಾಡಿದೆವು ಅಂದ್ರೆ ಸುಖ ಭೋಗಿಸ್ಲಾಕ ಹುಟ್ಟಬೇಕಾಗ್ತದೆ, ಪಾಪ ಮಾಡಿದೆವು ಅಂದ್ರೆ ದುಃಖ ಭೋಗಿಸ್ಲಾಕ ಹುಟ್ಟಬೇಕಾಗ್ತದೆ. ಪಾಪದ ಫಲ ದುಃಖದ, ಪುಣ್ಯದ ಫಲ
ಸುಖ. ಅದು ಸುಖ. ಸು ಅಂದರೆ ಒಳ್ಳೆಯದು, ಖ ಅಂದರೆ ಉಂಬದು. ಒಳ್ಳೆಯದು ಉಂಬದೇ ಸುಖ ಅಂದ್ರೇನು? ಪುಣ್ಯದ ಫಲ ಸುಖ ಅದು. ಇನ್ನು ಪಾಪದ ಫಲ ದುಃಖ. ದು ಅಂದರೆ ಕೆಟ್ಟದು, ಖ ಅಂದರೆ ಉಂಬದು. ಕೆಟ್ಟದೇನು ಉಂಬದು ಅದು ದುಃಖ. ಏನು ಮಾಡಿ ಕಟ್ಕೊಂಡು ಬಂದಿದೆಯೋ ಅದು ಬಿಟ್ಕೊಂಡು ಉಣಬೇಕು ಅಂತ ಹೇಳ್ತಾರೆ ನೋಡ್ರಿ ಜ್ಞಾನಿಗಳು. ಅದಕ್ಕೆ ಹಿಂದೆ ಮಾಡಿದ್ದು ಜನ್ಮ ಜನ್ಮಾಂತರದಲ್ಲಿ ನಾವು ಮಾಡಿರುವಂಥ ಪಾಪ ಪುಣ್ಯ ರೂಪ ಕರ್ಮಗಳ ಫಲವನ್ನು ನಾವು ಜನ್ಮಗಳನ್ನು ಎತ್ತಿ ಅದು ಭೋಗಿಸ್ಬೇಕಾಗ್ತದೆ. ಅದಕ್ಕೆ ಈ ಪಾಪ ಆಗಲಿ ಅಥವಾ ಪುಣ್ಯ ಆಗಲಿ ಎರಡೂ ಕರ್ಮಗಳು ಬಂಧನಕ್ಕೇನೆ ಕಾರಣ. ಆದ್ರೆ ಪುಣ್ಯವನ್ನೇ ಮಾಡುವಂಥ ಜ್ಞಾನಿಗಳು ಯಾಕೆ ಹೇಳ್ಯಾರ ಅಂತ ಕೇಳಿದ್ರೆ, ನಿನಗೆ ಪಾಪದಿಂದ ಬಿಡಿಸಿದ್ರೆ ನಿನಗೆ ಜ್ಞಾನಕ್ಕೆ ಒಯ್ದು ಹಚ್ಚಲಕ್ಕ ಒಂದು ಹಾದಿ ಸಿಗುತ್ತದೆ. ನೇರವಾಗಿ ಪಾಪ ಪುಣ್ಯ ಕಳ್ಕೊಂಡು ನಾವು ಮುಕ್ತ ಆಗಬೇಕು ಅಂದ್ರೆ ಹೆಂಗೆ ಆಗ್ಲಿಕ್ಕೆ ಸಾಧ್ಯ ಅದ? ಪಾಪವನ್ನು ಪುಣ್ಯದಿಂದ ಕಳ್ಕೊಂಡು ಪುಣ್ಯನೂ ಕಳ್ಕೊಂಡು ಮತ್ತು ಜ್ಞಾನ ಪಡ್ಕೋಬೇಕಾಗ್ತದೆ. ಆವಾಗ ಪಾಪ ಪುಣ್ಯ ಮೀರಿ ಮೋಕ್ಷ ಜ್ಞಾನಕ್ಕೆ ಹೋದಾಗ ಮಾತ್ರ ಮೋಕ್ಷ ಪ್ರಾಪ್ತಿ ಆಗ್ತದೆ. ಬಂಗಾರ ಬೇಡಿ ಇದ್ದಂಗೆ ಪುಣ್ಯ ಅದ, ಕಬ್ಬಿಣ ಬೇಡಿ ಇದ್ದಂಗೆ ಪಾಪ ಅದ. ಎರಡು ಬೇಡಿನಿ. ಪುಣ್ಯ ಭಾಳ ಮಾಡಿದ್ದೀವ್ರಿ ಅಂದ್ರೆ ಪುಣ್ಯ ಭೋಗಿಸ್ಲಕ್ಕೆ ಮತ್ತೆ ಹುಟ್ಟಬೇಕಾಗ್ತದೆ. ದೊಡ್ಡ ರಾಜ ಆಗಿಯೋ ಒಂದು ಯೋಗಿಯಾಗಿಯೋ ಒಂದು ಸುಖ ಭೋಗಿಸ್ಲಕ್ಕೆ ಮಾತ್ರ ದೊಡ್ಡ ಶ್ರೀಮಂತ ದೇಶದ ರಾಜ ಆಗಿ ಹುಟ್ಟಬೇಕಾಗ್ತದೆ. ಅದಕ್ಕೆ ಸುಖ ಬಂದಡೆ ಪುಣ್ಯದ ಫಲವೆನ್ಯನು, ದುಃಖ ಬಂದಡೆ ಪಾಪದ ಫಲವೆನ್ಯನು. ನಾ ಹಿಂಗೆಲ್ಲ ಅಂದ್ಕೋತ ಕೂಡಲ್ಲ. ಅದು ಪಾಪನೂ ಪುಣ್ಯ, ನನಗೆ ಯಾವ ಪಾಪನೂ ಬೇಡ, ನನಗೆ ಪುಣ್ಯನೂ ಬೇಡ. ಹೆಂಗೆ ಬೇಡ ಇರ್ತಾರೆ ನೋಡಿ. ಪುಣ್ಯದ ಫಲನೂ ನನಗೆ ಬೇಡ್ಕೋತ ಕೂಡಲ್ಲ, ನಾ ಪಾಪದ ಫಲನೂ ಬೇಡ್ಕೋತ ಕೂಡಲ್ಲ. ಅದು ಪುಣ್ಯ ಅದ ಅಂತ ಇದು ಪಾಪ ಅದಂತ ನಾ ಅಂದ್ಕೋತ ಕೂಡಲ್ಲ. ನೀನು ಇಕ್ಕಿದ ಭೇದವ, ನೀ ಹೆಂಗಿಡ್ತಿ ನನಗೆ ಎದುರಾಗ ನನ್ನ ಆತ್ಮ ಕಲ್ಯಾಣದು, ಅದು ನೀ ಹೆಂಗೆ ನಾನು ಆತ್ಮೋದ್ಧಾರ ಮಾಡ್ತಿ ನಾ ಅದು ಬೇಡ್ತೆ. ನಾ ಜಡ್ದಾಗ ಬಿಡಲ್ಲ ಅಂತ ಎಟ್ಟು ಮಜದ ಮಾತು ಬೇಡದ್ರಾಗ. ಅದಕ್ಕೆ ಈ ಪಾಪ ಮತ್ತು ಕರ್ಮ, ಪುಣ್ಯ ಕರ್ಮ ಪಾಪ ಕರ್ಮ ಇವೆರಡು ಕರ್ಮಗಳ ಏನವ, ಇವೆರಡು ಬಂಧನಕ್ಕೇನೆ ಕಾರಣ ಅವ ಅಂತ ತಿಳ್ಕೊಂಡು ಪಾಪ ಪುಣ್ಯಕ್ಕೆ ಮೀರಿ ಜ್ಞಾನಕ್ಕೆ ಶರಣು ಹೋಗುವಂಥ ಮಾರ್ಗ ಹುಡ್ಕೋಬೇಕಾಗ್ತದೆ. ಆ ಜ್ಞಾನಂಬ ಅಗ್ನಿ ಪುಣ್ಯ ಪಾಪ ಎರಡು ಸುಟ್ಟಾಗ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಜ್ಞಾನವೆಂಬ ಅಗ್ನಿ ಸರ್ವಕರ್ಮಗಳನ್ನು ಸುಟ್ಟು ಭಸ್ಮ ಮಾಡ್ತದೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ಯಾರ. ಸರ್ವಕರ್ಮಾಣಿ ಅಂದಾಗ ಕರ್ಮಗಳು ಮೂರು ಪ್ರಕಾರ ಹೇಳ್ಯಾರ. ಪಾಪ ಪುಣ್ಯರ ಮಾಡಿ, ಪಾಪ ಪುಣ್ಯ ಕರುಣಿ ಜನ್ಮ ಏತೋ ಪ್ರಾಣಿ. ಪಾಪ ಪುಣ್ಯ ಮಾಡಿ ಜನ್ಮಕ್ಕೆ ಬಂದಿದ್ದೆವು. ಬಂದ ಮೇಲೆ ನಮ್ಮ ಸಂಕಟ ಮೂರು ಕರ್ಮದ ಬುತ್ತಿಗಳವ, ಅವ್ರದ್ದು ಗಂಟು ಏನು ಕಟ್ಕೊಂಡು ಬಂದಿದ್ದೇವೆ ಅದು ಬಿಡಬೇಕಾಗ್ತದೆ, ಅದು ಸುಡಬೇಕಾಗ್ತದೆ, ಅದು ಕಳ್ಕೋಬೇಕಾಗ್ತದೆ. ಅದು ಹೇಳ್ತಾನೆ ಭಗವಂತ ಗೀತೆಯಲ್ಲಿ. ಒಂದು ಸಂಚಿತ ಕರ್ಮ, ಒಂದು ಪ್ರಾರಬ್ಧ ಕರ್ಮ, ಇನ್ನೊಂದು ಕ್ರಿಯಾಮಾಣ ಕರ್ಮ ಅಥವಾ ಆಗಾಮಿ ಕರ್ಮ ಅಂತಲೂ ಕರೀತಾರೆ. ಅದಕ್ಕೆ ಸಂಚಿತ ಕರ್ಮ ಅಂದ್ರೇನು, ಪ್ರಾರಬ್ಧ ಕರ್ಮ ಅಂದ್ರೇನು,
ಕ್ರಿಯಾಮಾಣ ಕರ್ಮ ಅಂದರೆ ಸಂಚಿತ ಕರ್ಮ ಅಂತ ಎದಕ್ಕಂತಾರ ಅಂದ್ರೆ ನಾವು ಒಂದೊಂದು ಜನ್ಮದಾಗ ಎಂಥೆಂಥ ಕರ್ಮ ಮಾಡಿದೇವಂದ್ರೆ ಅವು ಕರ್ಮಗಳು ಭೋಗಿಸ್ಲಾಕ ಅದು ತೀರಿಸ್ಲಾಕ 10 ಜನ್ಮ ಎತ್ತೂರ್ನು ಸಾಕಾಗಲ್ಲ. ಒಂದು ಜನ್ಮದಾಗ ಮಾಡಿದ ಕರ್ಮ ಭೋಗಿಸ್ಬೇಕಾದ್ರೆ ಅದು ಭೋಗಿಸ್ಲಾಕ 10, 20, 50 ಜನ್ಮ ಎತ್ತಿದ್ರೂ ಅದು ಮುಗಿಯಲ್ದು. ಅಷ್ಟು ಕರ್ಮ ಮಾಡಿರ್ತೀವಿ ನಾವು. ಅವು ಹಾಗೆ ಜಮ ಇರ್ತಾವೆ. ಒಂದೊಂದು ಜನ್ಮದಾಗ ಎಷ್ಟು 100 ವರ್ಷದಾಗ ಏಟು ಕರ್ಮ ಭೋಗಿಸ್ಬೇಕು. ಅಷ್ಟು ಭೋಗಿಸ್ಲಾಕ ಹಣೆ ಬಾರದಾಗ ಬರ್ಕೊಂಡು ಬರ್ತೀವಿ. ಅದು ಹಣೆ ಬಾರ ಅಂತ ನೋಡಿ. ಹಣೆ ಬಾರ ಅಂದ್ರೇನು? ಒಂದು ಜನ್ಮದಾಗ ಏಟು ಭೋಗಿಸ್ಬೇಕು ಹೊಟ್ಟೆ ಇದ್ರಾಗ ಬರ್ಕೊಂಡು ಬರ್ತೀವಿ. ಅದು ಹಣೆ ಬಾರ. ಪ್ರಾರಬ್ಧ ಅಂತಾರೆ ಅದಕ್ಕೆ, ಪ್ರಾರಬ್ಧ ಕರ್ಮ ಅಂತ. ಇನ್ನು ಅದು ಭೋಗಿಸ್ಲಾಕ ಇನ್ನೂ ಶಿಲಕೇನು ಉಳಿತದಲ್ಲ, ಅದು ಸಂಚಿತ ಅಂತಾರೆ, ಸಂಚಿತ ಕರ್ಮ. ಇನ್ನು ಕ್ರಿಯಾಮಾಣ ಕರ್ಮ ಅಂದ್ರೆ ಏನು ಅಂದ್ರೆ ಈಗೇನು ಮಾಡ್ಲತ್ತಿದ್ದೇವಲ್ಲ ಇದು ಮುಂದೆ ಮತ್ತೆ ನಮಗೆ ಬರೋದು ಕಟ್ಟಿಡ ಬುದ್ಧಿ ಮುಂದೆ ನಮ್ಮ ಎದುರಿಗೆ ಬರೋದು. ನೀವು ಹಿಂಗೆ ಹೇಳಿದ್ರೆ ತಿಳಿಯಲ್ಲ. ಹೊಲದಾಗ ಏನ್ರಿ ಬೆಳೆಸ್ತೇವೆ. ಈಗ ಗುಮ್ಮ್ಯಾಗ ಗುಮ್ಮಿ ಅಂದ್ರೆ ಗೊತ್ತದಲ್ಲ? ಕರ್ಸಿ ಅಂದ್ರೆ ಗೊತ್ತದಿಲ್ಲ? ಗುಮ್ಮಿ. ಈಗಿನವ್ರಿಗೆ ಗುಮ್ಮಿನೂ ಗೊತ್ತಿಲ್ಲ, ಕರ್ಸಿನೂ ಗೊತ್ತಿಲ್ಲ. ಒಂದೊಂದು ಖಂಡಗದು ಕರ್ಸಿಗಳು. ಅವು ಹಳೆ ಜೋಳ ಹಾಗೆ ತುಂಬಿ ಮ್ಯಾಗ ಮೆತ್ತಿಗೆ ಹಾಕ್ತಾರ, ಅದಕ್ಕೆ ಸಾರಿಸ್ತಾರ. ಅಂದ್ರೇನು? ಉಳ್ಳಾಕಿ ಸಿಟ್ಕೊಂಬೋದು, ಅದು ಇಟ್ಕೊಂಡು ಬಾಕಿ ಅದ್ರಾಗ ತುಂಬಿಡ್ತೀರು. ಇನ್ನು ನೆಲದ ಗುಮ್ಮಿ ಅಂತ ಇರ್ತಿದ್ವು, ನಿಮ್ಗೆ ಗೊತ್ತದಿಲ್ಲೋ? ನೆಲದಾಗೆ ಕಲ್ಲಿನಿಂದ ಕರೆಯಿಂದ ಗೋಡಿಗಳು ಕಟ್ಕೊಂಡು ಬಂದು, ಹೌದಿನಪ್ಲೆ ಕಟ್ಕೊಂಡು ಬಂದು ಅದಕ್ಕೆ ಸಣ್ಣ ಹಾದಿ ಬಿಡ್ತಿದ್ರು, ತಟ್ಟಿ ಸಣ್ಣದು ಮಾಡಿ ಒಂದು ಕಿಟಕಿ ಅಷ್ಟೇ ಒಂದು ಬಾಗಿಲು ಬಿಟ್ಕೊಟ್ಟು ಅದು ಒಳಗೆ ಮಾಲ್ ತುಂಬಿ ಅದಕ್ಕೆ ಪ್ಯಾಕ್ ಮಾಡಿ ಹಾಕ್ತಿದ್ರು. ಅದ್ರಾಗ ನುಸಿ ಹತ್ತಲ್ಲ, ಹುಳ ಆಗಲ್ಲ, ಏನೂ ಆಗಲ್ಲ. ಅವು ನಿಮ್ಗೆ ಅಂಥ ಪ್ರಸಂಗ ಬಂದು ಬರಗಾಲ ಅಂಥದ್ದು ಬಿದ್ದಾಗ ಅವಕ್ಕೆ ತೆಗಿಬೇಕಂಥೇಳಿ ಅದ್ರಾಗ ಕೈ ಹಾಕ್ಲಾಕ ಹೋದ್ರೆ ಅವು ಜೋಳ ಚರರ ಬೆಂಕಿ ಕೈ ಹಾಕಿದಂಗೆ ಸುಡ್ತಿದ್ವು. ಕಾವಿ ಅಂತ ಕಾವಿ ನೆಲದಾಗ. ಆ ಗುಮ್ಮಿ ಬೇರೆನೆ. ಮತ್ತು ಆ ಸುದ್ದಿ ಗೊತ್ತಿಲ್ಲ ನಮಗಿನ್ನ. ಇವು ಖಾಲಿ ಅವು ನೈದಿನ ಗುಮ್ಮಿಗಳು ಸುದ್ದಿನೇ ಗೊತ್ತಿಲ್ಲ. ಇನ್ನು ಅದರ ಭಾಳ ಹಳೇದು ಮತ್ತು ಅದಕ್ಕಿಂತ ಹಂಗೆ ಸ್ಟಾಕ್ ಮಾಡಿ ಇಟ್ಟಿದ್ದ ಕರ್ಮ ಏನವ ಅದಕ್ಕೆ ಸಂಚಿತ ಕರ್ಮ ಅಂತ ಕರೀತಾರೆ. ಉಳ್ಳಾಕೇನು ಒಂದು ವರ್ಷ 12 ತಿಂಗಳು ತನಕ ನಮ್ಗೆ ಸತ್ತವ. ತಿಂಗಳಿಗೆ ಹಾಕಿಲ್ಲ, ವರ್ಷಿಗೆ ಒಂದು 2 ಚೀಲ ಜೋಳ ಹತ್ತಾವ, 2 ಚೀಲ ತೆಗೆದಿಟ್ಕೊಂಡಿದ್ದೆವು ಉಳ್ಳಾಕ. ಹಂಗೆ ಈ ಆಯುಷ್ಯ ಮುಗಿಸ್ತನಕ ಈ ಜನ್ಮದಾಗ ಏಟು ಭೋಗಿಸ್ಬೇಕು ಓಟಕ್ಕಿದ್ರಾಗ ತೆಗೆದಿಟ್ಕೊಂಡಿದ್ದೆವು ಹಣೆ ಬರ್ದಾಗ. ಇದು ಪ್ರಾರಬ್ಧ ಕರ್ಮ. ಜಮಾ ಇದ್ದಿಂದು ಸಂಚಿತ ಕರ್ಮ, ಭೋಗಿಸ್ಲಾಕ ಬರ್ಕೊಂಡು ಬಂದಿಂದು ಪ್ರಾರಬ್ಧ ಕರ್ಮ, ಈಗ ಹೊಲದಾಗ ಬಿತ್ತಿಂದು ಕ್ರಿಯಾಮಾಣ ಕರ್ಮ. ಅಂದರೆ ಈಗೇನು ಮಾಡ್ಲತ್ತಿದ್ದೇವಲ್ಲ ಪುಣ್ಯ ಪಾಪ ಮುಂದೆ ಬರ್ತದೆ. ಅಂದರೆ ಹೊಲದಾಗ ಈಗ ಬಿತ್ತಿನ ಜೋಳ ಮುಂದೆ ಉಳ್ಳಾಗ ಬರ್ತಾವಲ್ಲ ನಮಗೆ. ಹಿಂಗೆ 3 ಕರ್ಮ. ಈ ಜ್ಞಾನ ಗುರುವಿನಿಂದ ಏನು ಜ್ಞಾನ ಸಿಗ್ತದೆ, ಗುರುನಾಥನ ಜ್ಞಾನ ಏನು ಮಾಡ್ತದೆ ಅಂತ ಕೇಳಿದ್ರೆ ನಮ್ಮ ಸಂಚಿತ ಕರ್ಮ ಸುಟ್ಟಾಗ್ತದೆ, ಪ್ರಾರಬ್ಧ ಕರ್ಮನೂ ಸುಟ್ಟಾಗ್ತದೆ, ನಮ್ಮ ಆಗಾಮಿ ಕರ್ಮನೂ ಸುಟ್ಟಾಗ್ತದೆ. ಕರ್ಮ ಸುಟ್ಟಾಗ್ತದೆ. ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಜ್ಞಾನ ಅಗ್ನಿ ಮನೆಗೆ ಬೆಂಕಿ ಹತ್ತಂದ್ರೆ ಗುಮ್ಮೆಗಿನ ಜೋಳ ಸಹಿತ ಎಲ್ಲ ಸುಟ್ಟು ಹೋಗ್ತಾವಿಲ್ಲ. ಹಿಂಗದ ಮಾತು. ಆದರೆ ಶಂಕರ ಒಂದು ಮಾತು ಕೇಳತ್ತಾರ, ಬಡ್ಕೊಂಡು ಬಂದಿಂದು ಭೋಗಿಸಿ ತೀರ್ಬೇಕಲ್ಲ ಅಂತಾರಲ್ಲ. ರಾಮನಂತಟಿ ವಾಡು ರಮಣಿಸಿ ತನುವಾಸಿ,
ಪಾಂಡವರಿಗೆ ವನವಾಸ ತಪ್ಪಿಲ್ಲ, ರಾಮಗೂ ವನವಾಸ ತಪ್ಪಿಲ್ಲ, ಹರಿಶ್ಚಂದ್ರ ಕಷ್ಟ ತಪ್ಪಿಲ್ಲ. ಯಾಕೆ ಹೆಂಗಂತ ಕೇಳಿದ್ರೆ ಅವ್ರವ್ರ ಹಣೆಬರ ಹೋಗಿಸಿ ತೀರ್ಬೇಕು, ಎಂಥವ್ರಿಗೂ ತಪ್ಪಿದ್ದಲ್ಲ. ಹಿಂದಿನ ಜನ್ಮದಾಗ ವಾಲಿಗೆ ಕೊಲ್ಲಿಂದು ಕರ್ಮ ಕಾಡ್ತು ಕೃಷ್ಣಗೆ. ಆಗ ಆಶ್ವಾಸನೆ ಕೊಟ್ಟಿದ್ದ, ಮುಂದಿನ ಜನ್ಮದಾಗ ಇದ್ರ ಬದಲ ತಗೋ ಇದ್ರ ಹೋಗ ನಾವು. ಕೃಷ್ಣನ ಜನ್ಮದಾಗ ದ್ವಾಪರ ಯುಗದಾಗ ಬಂದ ಮೇಲೆ ಬೇಟೆಗಾರ ಆಗಿ ಬಂದ ಅವ ಯಾರು, ವಾಲಿ. ಬೇಟೆಗಾರ ಆಗಿ ಬಂದು ಕೃಷ್ಣ ಒಂದು ಗಿಡಕ್ಕೆಳಗೆ ತಣ್ಣಗೆ ಮಲ್ಕೊಂಡಿದ್ದ. ಹಿಂಗೆ ಕಾಲ ಮೇಲೆ ಕಾಲು ಹಾಕಿ ಮಲ್ಕೊಂಡ್ರೆ ಅವನ ಪಾದದಾಗ ಪದ್ಮ ಇತ್ತು. ಆ ಪದ್ಮ ಎಳ್ಳಿ ಕಣ್ಣು ಕಾಣಿಸಿದಂಗೆ ಕಾಣಿಸ್ತಂತವನಿಗೆ. ಇಲ್ಲಿ ಶಿಕಾರಿ ಅದ ಅಂಥೇಳಿ ಅವ ಬಾಣ ಹೊಡೆದನಂತ ಕೃಷ್ಣನ ಕಾಲಿಗೆ ಹತ್ತಿತ್ತು. ಅದ್ರಾಗೆ ಅವನು ಸಾವಿತ್ತು. ನಿಮಿತ್ತ ಹೆಂಗಾಗ್ತದೆ? ಯಾಕಂದ್ರೆ ಋಣ ತೀರಿಸ್ಬೇಕಲ್ಲ, ಅದು ಬಾಕಿ ಕರ್ಮ ಅದು ಕಟಾಯಿಸ್ಬೇಕಾಗ್ತದೆ. ಹಂಗೆ ಪ್ರಾರಬ್ಧ ಭೋಗ್ಸೆ ತೀರ್ಬೇಕಲ್ಲ ಅಂತ ಪ್ರಶ್ನೆ ಮಾಡಿದ್ರೆ, ಈಗ ಹೊಲ್ದಾಗ ಬಿತ್ತಿಂದಾರ ಇನ್ನು ಹೊಲ್ದಾಗೆ ಅದ, ಉಳ್ಳಾಗ ತೆಗೆದಿಟ್ಕೊಂಡಿನೂ ಹೊರಗೆ ಅವ. ಸಂಚಿತ ಕರ್ಮ ಸುಟ್ಟದಂತ ಹೇಳಿ ನಡೀತದೆ. ಪ್ರಾರಬ್ಧ ಕರ್ಮರ ಭೋಗಿಸಬೇಕು. ಮತ್ತು ಈಗ ಮಾಡ್ಲತ್ತಿದ್ದು ಮುಂದೆ ಬರೋದದ, ಅದಕ್ಕೆ ಈಗ ಜ್ಞಾನ ಏನು ಮಾಡ್ತದೆ? ಮತ್ತು ಭಗವಂತ ಗೀತೆಯಲ್ಲಿ ಸಂಚಿತ, ಪ್ರಾರಬ್ಧ, ಆಗಾಮಿ ಮೂರು ಸರ್ವಕರ್ಮಾಣಿ ಅಂತ ಮೂರು ಕರ್ಮ ಸುಡ್ತಾವಂತ ಹೇಳ್ದನಲ್ಲ. ಪ್ರಾರಬ್ಧ ಕರ್ಮ ಹೆಂಗೆ ಸುಡ್ತದೆ? ನಮಗೆ ಭರೋಸೆ ಆಗಲ್ದು. ಕ್ರಿಯಾಮಾಣ ಕರ್ಮ, ಮುಂದೆ ಬರೋ ಕರ್ಮ ಅದು ಹೆಂಗೆ ಸುಟ್ಟು ಹೋಯ್ತದೆ? ಅದರೇ ಇರ್ತದೆ. ಉಳ್ಳಕ್ಕೆ ಬಂದಿಂದಾರ ಉಂಡೆ ತೀರಬೇಕು. ಹಾಂ, ಸಂಚಿತದ ಸುಡ್ತದ ಅಂದ್ರೆ ಒಪ್ತದ. ಪ್ರಾರಬ್ಧ ಕರ್ಮ ಸುಡ್ತದ ಅಂದ್ರೆ ಒಪ್ಪಲ್ದು ನಮ್ಮ ಮನಸ್ಸು. ಕ್ರಿಯಾಮಾಣ ಕರ್ಮ ಸುಡ್ತಂದ್ರೆ ಒಪ್ಪಲ್ದು. ಇದಕ್ಕೆ ಪರಿಹಾರ ಏನು ಅಂದ್ರೆ ಮುಂದಿನ ಶುಕ್ರವಾರ ಬಂದ್ರೆ ಗೊತ್ತಾಗ್ತದೆ. ಪ್ರಾರಬ್ಧ ಕರ್ಮ ಸುಡ್ತದ ಏನು ಸುಡಲ್ಲ. ಕ್ರಿಯಾಮಾಣ ಕರ್ಮ ಮುಂದೆ ಬರೋಂಥದ್ದು. ಈಗ ಸದ್ಯಕ್ಕೆ ನಾವು ಶರೀರ ಮಾಡ್ಲತ್ತಿದ್ದೇವಲ್ಲ, ಇದು ಮುಂದೆ ಕರ್ಮ ಕಾಡ್ತದ ಕಾಡಲ್ದು. ಅದು ಹೆಂಗೆ ಸುಡ್ತದೆ? ಜ್ಞಾನಾಗ್ನಿಯಿಂದ ಅದು ಹೆಂಗೆ ಮುಂದೆ ಬರೋದದು, ಅದು ಹೆಂಗೆ ಸುಡ್ತದೆ? ಈಗ ಉಳ್ಳಾಗ ಭೋಗಿಸ್ಲತ್ತಿಂದದ ಈ ಆಯುಷ್ಯದಾಗ, ಇದು ಹೆಂಗೆ ಸುಟ್ಟು ಹೋಯ್ತದ? ಜ್ಞಾನಾಗ್ನಿಯಿಂದ. ಸಂಚಿತ ಒಂದೇ ಸುಡ್ತದ ಅಂತ ಒಂದು ವೇಳೆ ಅಂದ್ರೆ ಇಲ್ಲ. ಸರ್ವಕರ್ಮಾಣಿ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ್ದು ವಾಣಿ ಸುಳ್ಳು ಅಲ್ಲ, ಅದು ಸತ್ಯ. ಮಾನ್ಯ ಮ್ಯಾಲ ಪ್ರಾರಬ್ಧ ಹೆಂಗೆ ಸುಡ್ತದೆ, ಕ್ರಿಯಾಮಾಣ ಹೆಂಗೆ ಸುಡ್ತದೆ ಎಂಬ ಸಂಶಯಕ್ಕೆ ಪರಿಹಾರ ಏನು ಎಂಬುದು ಮುಂದಿನ ಶುಕ್ರವಾರ ಹೇಳ್ತಾರಂತ ಹೇಳಿ, ಮುಂದಿನ ಶುಕ್ರವಾರ ನೆನಪಿಟ್ಕೊಂಡು ಬಂದು ನಮ್ಮ ಹಣೆಬರನ್ನು ಸುಟ್ಟಾಕ್ತಾನೆ ಜ್ಞಾನಾಗ್ನಿಯಿಂದ ಸದ್ಗುರುನಾಥ. ಪಾಪ ನಾವು ಎಂಥೆಂಥ ಪಾಪ ಮಾಡಿದೆವು, ಭೋಗಿಸ್ಲಕ್ಕೆ ಈ ಶರೀರ ಭೋಗಿಸ್ಲತ್ತೀವಿ, ಅದನ್ನು ಸುಟ್ಟು ಹಾಕ್ತಾನೆ ಸದ್ಗುರುನಾಥ ಜ್ಞಾನಾಗ್ನಿಯಿಂದ. ಹಾಂ, ಅವಶ್ಯ ಸುಟ್ಟು ಹಾಕ್ತಾನೆ. ಮುಂದೆ ಬರೋ ಕರ್ಮಕ್ಕೂ ಸುಟ್ಟು ಹಾಕ್ತಾನೆ. ಅದು ಹೆಂಗೆ ಸುಡ್ತಾನೆ ಎಂಬ ವಿಚಾರ ತಿಳ್ಕೊಂಡು ಧನ್ಯರಾಗೋಣ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ಇಲ್ಲಿಗೆ ವಿರಾಮ ಮಾಡ್ತೀನಿ. ಭವಾನಿ ಮಾತಾ ಕೀ ಜೈ.